Hello friends, welcome back again. ನಾವಿವತ್ತು ಸ್ಕ್ವಿಡ್ ಗೇಮ್ ದ ಚಾಲೆಂಜ್ ಅನ್ನೋ ರಿಯಾಲಿಟಿ ಕಾಂಪಿಟೇಷನ್ ನ ಲಾಸ್ಟ್ ಅಂಡ್ ಫೈನಲ್ ಎಪಿಸೋಡ್ ಆಗಿರೋ ಎಪಿಸೋಡ್ 9 ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಎಪಿಸೋಡ್ಸ್ ನೀವು ಇನ್ನೂ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲಿ ಇರುತ್ತೆ. ಸೊ ಮಿಸ್ ಮಾಡದೆ ಆ ಎಲ್ಲ ಎಪಿಸೋಡ್ಸ್ ನ ಕೂಡ ನೋಡ್ಬಿಡಿ. ಅವಾಗ್ಲೇ ಈ ಫೈನಲ್ ಎಪಿಸೋಡ್ ನಿಮ್ಗೆ ಅರ್ಥ ಆಗೋದು. ಎಪಿಸೋಡ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂಡ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅವಾಗ್ಲೇ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಫೈನಲ್ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ. ಈ ಎಪಿಸೋಡ್ ಅಲ್ಲಿ ನಂಬರ್ 287 ತುಂಬಾನೇ ಫೀಲ್ ಮಾಡ್ಕೊಂಡು ಹತ್ತಿರ್ತಾರಲ್ವಾ, ನಂಬರ್ 286 ಎಲಿಮಿನೇಟ್ ಆದ್ರು ಅಂತ ಹೇಳ್ಬಿಟ್ಟು ಅದನ್ನ ನೋಡಿ ಈಗ ನಂಬರ್ 278 ಮುಂದೆಲ್ಲ ಬರೀ ನಾಟಕ, ಸ್ವಲ್ಪ ಹೊತ್ತು ಅಷ್ಟೇ ಎಮ್ಮ ಅಳ್ಳೋದು ಆಮೇಲೆ ಸರಿ ಹೋಗ್ತಾಳೆ ಅಂತ ಹೇಳ್ತಾ ಇರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದು ಅನೌನ್ಸ್ಮೆಂಟ್ ಬರುತ್ತೆ. ಇದಕ್ಕೂ ಮುಂಚೆ ನಡೀತಲ್ಲ ಟೆಸ್ಟ್, ಅದಕ್ಕೋಸ್ಕರ ಆ ಎಲಿಮಿನೇಟ್ ಆಗಿರೋ 3 ಜನ ಫೋಟೋ ಕೂಡ ಆ ಡಿಸ್ಪ್ಲೇ ಇಂದ ಹಂಗೆ ಮಾಯ ಆಗುತ್ತೆ. ಜೊತೆಗೆ 12 ಪ್ಲೇಯರ್ ಇದ್ರಲ್ಲ ಟೋಟಲ್, ಅದ್ರಲ್ಲಿ ಈಗ 3 ಜನ ಎಲಿಮಿನೇಟ್ ಆಗಿರೋದಕ್ಕೆ ಈಗ ಟೋಟಲ್ 9 ಜನ ಇದ್ದಾರೆ ಅಂತ ಹೇಳಿ ಅನೌನ್ಸ್ಮೆಂಟ್ ಬರ್ತಾ ಇರುತ್ತೆ. ಈಗ ನಂಬರ್ 418 ಮಾತಾಡೋದನ್ನ ತೋರಿಸ್ತಾರೆ. ನಂಬರ್ 287 ತುಂಬಾನೇ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಅವ್ರು ಇಷ್ಟು ದೂರ ಬರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಇಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ನಂಬ್ತೀನಿ ಅಂತಂದ್ರೆ ಅದು ನಂಬರ್ 287 ಅಂತ ಹೇಳ್ಬಿಟ್ಟು ಮೇಲೆ ಈಗ ಇವ್ನು ನಂಬಿಕೆ ಇಡ್ತಾ ಇರ್ತಾನೆ. ಈಗ ಹಂಗೆ ಸ್ವಲ್ಪ ಲೈಟ್ ಎಲ್ಲ ಆಫ್ ಆದಂಗ್ ಕಾಣಿಸುತ್ತೆ, ಯಾಕಂದ್ರೆ ಬಾಕ್ಸ್ ಅಮೌಂಟ್ ಹಾಕ್ತಾರಲ್ವಾ, ಸೊ ಎಲ್ಲ ಅಮೌಂಟ್ ಈಗ ಬಾಕ್ಸ್ ಬೀಳ್ತಾ ಇರುತ್ತೆ. ಇದನ್ನ ನೋಡಿ ಈಗ ಫಿಲ್ ಅನ್ನ ಅವ್ನು ಹೇಳ್ತಾ ಇರ್ತಾನೆ. ನಾನ್ ಸ್ವಲ್ಪನೂ ಅನ್ಕೊಂಡಿರ್ಲಿಲ್ಲ ನಾನು ಇಷ್ಟು ದೂರ ಬರ್ತೀನಿ ಅಂತ. ಇದ್ರೂ ಅಲ್ಲಿ ಅಮೌಂಟ್ ಎಲ್ಲ ನೋಡಿದ್ಮೇಲೆ ಸ್ಟಾರ್ಟಿಂಗ್ ಅಲ್ಲಿ ಇದು ರಿಯಲ್ ಅಮೌಂಟ್ ಅಲ್ಲ ಅಂತ ಅನಿಸ್ತಾ ಇತ್ತು. ಬಟ್ ಬಾಕ್ಸ್ ಫಿಲ್ ಆಗ್ತಾ ಈಗ ನನಗ್ ನಂಬಿಕೆ ಬರ್ತಾ ಇದೆ, ನಾನೇ ವಿನ್ ಆಗ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳ್ತಾ ಇರ್ತಾನೆ. ಈಗ ಹಂಗೆ ಅವ್ರ 4 ಜನ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಮುಂದಕ್ಕೆ ಏನಾಗುತ್ತೋ ನೋಡ್ಬೇಕು ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಆಗ ನಂಬರ್ 355 ಮಾತಾಡೋದನ್ನ ತೋರಿಸ್ತಾರೆ. ನಾನ್ ಸ್ಟಾರ್ಟಿಂಗ್ ಇಂದಾನು ಎಲ್ಲರನ್ನು ನಂಬ್ಕೊಂಡ್ ಬಂದಿದ್ದೀನಿ, ಆದ್ರೆ ಒಂದೊಂದ್ ಟೈಮ್ಗೂ ಅವ್ರು ಎಲಿಮಿನೇಟ್ ಆಗ್ತಾನೆ ಅವ್ರು ಏನು ಅಂತ ನನಗೆ ಗೊತ್ತಾಗ್ತಾ ಇರೋದು. ಈಗ ಆ ತರನೇ ನಂಬರ್ 287 ನನ್ಗೆ ಅನ್ನಿಸ್ತಾ ಇದಾರೆ. ನಾನು ಐಮತ್ತು ಸ್ವಲ್ಪ ಹುಷಾರಾಗಿರ್ಬೇಕು ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದ್ ಕಡೆ ನಂಬರ್ 287 ಮತ್ತೆ ಕೂದಲು ಕಲರ್ ಮಾಡ್ಕೊಂಡಿರ್ತಾಳಲ್ಲ, ಅವ್ರಿಬ್ರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಅದ್ರಲ್ಲಿ ನಂಬರ್ 278 ಹೇಳ್ತಾ ಇರ್ತಾಳೆ, ಆಲ್ರೆಡಿ ನನ್ನ ಹತ್ರ ಮಾತಾಡದೆ ಈ ಕಡೆ ಆ ಕಡೆ ತಿರುಗ್ತಾ ಇದ್ದಾಳೆ. ನಾನೇನು ಅವ್ರನ್ನ ನಾಮಿನೇಟ್ ಮಾಡಿರೋತರ, ಅವ್ರೆಲ್ವಾ ನನ್ನ ಫಸ್ಟ್ ನಾಮಿನೇಟ್ ಮಾಡಿದ್ದು, ಈಗ ನಾನೇ ಬೇಕಂತ ಅವ್ರನ್ನ ಮಾಡ್ದೆ ಅಂತ ಅನ್ಕೊಂಡೇನು ನನ್ನ ಹತ್ರ ಮಾತಾಡದೆ ಓಡಾಡ್ತಾ ಇದಾರೆ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಮತ್ತೆ ನಂಬರ್ 287 ನ ತೋರಿಸ್ತಾರೆ. ಅವಳು ತುಂಬಾನೇ ಫೀಲ್ ಮಾಡ್ಕೊಂಡು ಹತ್ಕೊಂಡ್ ಮಲಗಿರ್ತಾಳೆ. ಈ ಜಾಗದಲ್ಲಿ ನಾನೊಬ್ಬರನ್ನ ನಂಬಿದ್ದು ಅಂತಂದ್ರೆ ಅದು ನಂಬರ್ 286 ಮಾತ್ರ. ಆದ್ರೆ ಈಗ ಅವರು ಇಲ್ಲಿಲ್ಲ, ನಾನು ಇಲ್ಲಿ ಯಾರನ್ನೂ ನಂಬೋ ತರ ಇಲ್ಲ, ಯಾಕಂದ್ರೆ ಎಲ್ಲರೂ ನನ್ಗೆ ಆಪೋಸಿಟ್ ಆಗಿದ್ದಾರೆ ಅಂತ ಕಾಣಿಸುತ್ತೆ. ಆದ್ರೆ ಈ ಟೈಮಲ್ಲಿ ನಾನು ಇನ್ನಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂತ ತುಂಬಾನೇ ಫೀಲ್ ಮಾಡಿ ಮಾತಾಡ್ಕೊಳ್ತಾ ಇರ್ತಾರೆ. ಈಗ ಹಂಗೆ ನೈಟ್ ಆಗುತ್ತೆ, ಎಲ್ಲರೂ ಮಲಗ್ ಬಿಡ್ತಾರೆ. ಈಗ ನೆಕ್ಸ್ಟ್ ಡೇ ತೋರಿಸ್ತಾರೆ. ಸ್ಯಾಮು ಮತ್ತೆ ಫಿಲ್ ಇಬ್ರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಅದ್ರಲ್ಲಿ ಫಿಲ್ ಹೇಳ್ತಾ ಇರ್ತಾನೆ, ಇಲ್ಲೆಲ್ಲರೂ ಜೋಡಿಯಾಗಿದ್ದಾರೆ ನೋಡು, ನಂಬರ್ 287 ಮತ್ತೆ 218 ಜೋಡಿಯಾಗಿದ್ದಾರೆ. ಮೋಸ್ಟ್ಲಿ ನೆಕ್ಸ್ಟ್ ಕಾಂಪಿಟೇಷನ್ ಏನಾದ್ರು ಇಟ್ರೆ ಇವರಿಬ್ರು ಪಾರ್ಟ್ನರ್ಸ್ ಆಗ್ಬೋದು ಅಂತ. ಇಲ್ಲಿ ಇವರಿಬ್ರು ಪಾರ್ಟ್ನರ್ ಆಗಿದ್ದಾರೆ. ಇನ್ನೊಂದ್ ಕಡೆ ನಂಬರ್ 278 ಬಗ್ಗೆ ಹೇಳ್ತಾ ಇರ್ತಾನೆ. ಅವಳು ನೋಡಿದ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಾನೆ ಕಾಣಿಸುತ್ತೆ, ಚೆನ್ನಾಗಿ ಆಡ್ತಾ ಇದ್ದಾಳೆ ಅಂತ ಹೇಳ್ತಾ ಇರ್ತಾನೆ. ಈಗ ನಂಬರ್ 287 ಸರಿ ನನ್ನ ಹತ್ರ ಮಾತಾಡ್ಬೇಕು ಬಾ ಅಂತ ಹೇಳ್ಬಿಟ್ಟು ಸ್ಯಾಮ್ ನ ಕರ್ಕೊಂಡು ವಾಶ್ರೂಮ್ ಕಡೆಗೆ ಹೋಗ್ತಾಳೆ. ಅಲ್ಲೋಗಿ ಹೇಳ್ತಾ ಇರ್ತಾಳೆ, ನೋಡಿ ನೆನೆ ನಾನ್ ಮಾಡಿದ್ದು ಡಿಸಿಷನ್ ನನ್ವರ್ಗೂ ಕರೆಕ್ಟ್ ಅಂತ ನಾನು ಅನ್ಕೊಂಡಿದೀನಿ, ಹಾಗಂತ ನಾನ್ ತಪ್ಪು ಅಂತ ಅನ್ಕೋಬೇಡಿ. ಇವ್ರು ಏನಕ್ಕೋಸ್ಕರ ಅವಳನ್ನ ನಾಮಿನೇಟ್ ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತಿರತ್ತಲ್ವಾ. ಸೊ ಎಮ್ಮ ಹೇಳಿದ್ರೆ ಕೂಡ ಸ್ಯಾಮ್ ಹೇಳ್ತಾನೆ, ಇಲ್ಲ ನೀವೇನಕ್ಕ ಡಿಸಿಷನ್ ತಗೊಂಡ್ರಿ ಅಂತ ನನಗೆ ಗೊತ್ತು, ಅದರಿಂದ ನೀವೇನು ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳ್ತಾನೆ. ಅಷ್ಟೆಲ್ಲ ನಂಬರ್ 287 ಹೇಳ್ತಾಳೆ, ಸರಿ ಈಗ ನಾನು ಏನಾದ್ರೂ ಹೋಗಿ ಅವಳನ್ನ ಸಾರಿ ಕೇಳಿದ್ರೆ ನನ್ನ ಹತ್ರ ಮಾತಾಡ್ತಾಳ ಮತ್ತೆ ಅಂತ ಕೇಳಿದ್ರೆ ನಂಬರ್ 16 ಅಂದ್ರೆ ಸ್ಯಾಮ್ ಹೇಳ್ತಾನೆ, ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ, ನೀವು ಹೋಗಿ ಮಾತಾಡಿ, ಎಲ್ಲರನ್ನು ಆಪೋಸಿಟ್ ಮಾಡ್ಕೋಬೇಡಿ ಅಂತ ಗೆ ಹೇಳ್ಬಿಟ್ಟು ಹಂಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿಡಿ ಕೂಡ ಸರಿ ಆಯ್ತು ನಾನು ಹೋಗಿ ಮಾತಾಡ್ತೀನಿ ಅಂತ ಹೇಳ್ತಾಳೆ. ಈಗ ಎಮ್ಮ ಮಾತಾಡೋದನ್ನ ತೋರಿಸ್ತಾರೆ. ಇಲ್ಲಿಗ ಇರೋದು ಬರೀ 9 ಪ್ಲೇಯರ್ಸ್ ಅಷ್ಟೇ. ನಾನು ಎಲ್ಲರ ಹತ್ರ ಆಪೋಸಿಟ್ ಆಗಿದ್ದೀನಿ ಅಂತ ಗೊತ್ತಾದ್ರೆ ನಾನು ಎಲಿಮಿನೇಟ್ ಆಗೋ ಚಾನ್ಸೇ ಜಾಸ್ತಿ ಇರುತ್ತೆ. ಸೊ ನನ್ನ ಚಾನ್ಸ್ ನ ತಗೊಳಕ್ಕೆ ಮುಂದಾಗೋದಿಲ್ಲ, ನಾನೇ ಹೋಗಿ ಸಾರಿ ಕೇಳ್ತೀನಿ, ನನ್ಗೆ ಇಷ್ಟ ಇಲ್ಲ ಅಂದ್ರೂ ನಾನು ಸಾರಿ ಕೇಳಲೇಬೇಕು ಅಂತ ಹೇಳ್ಬಿಟ್ಟು ಈಗ ಈ ಲೇಡಿನೇ ಹೋಗಿ ನಂಬರ್ 278 ಹತ್ರ ಸಾರಿ ಕೇಳ್ತಾಳೆ. ನನ್ನ ಹತ್ರ ಮಾಡಬಾರ್ದಾಗಿತ್ತು, ಬಟ್ ನನಗೆ ನೀನ್ ಮಾಡಿ ತಪ್ಪು ಅಂತ ಅನ್ಸಿದ್ರಿಂದಾನೇ ನಾನು ನಾಮಿನೇಟ್ ಮಾಡಿದೆ ಅಂತ ಹೇಳ್ತಾಳೆ. ಇದ್ರು ಅವ್ಳು ಬೈಕ್ ಅಂತ ಇದ್ರೆ ಕೂಡ ಮನ್ಸಲ್ಲಿ ಪರವಾಗಿಲ್ಲ ಅದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಕಾಂಪ್ರಮೈಸ್ ಆಗ್ಬಿಡ್ತಾರೆ. ಈಗ ನೆಕ್ಸ್ಟ್ ಲೆವೆಲ್ ಗೇಮ್ ಗೆ ಅನೌನ್ಸ್ಮೆಂಟ್ ಬರುತ್ತೆ. ಸೊ ಎಲ್ಲರ ಪಿಂಕ್ ಕಲರ್ ಡ್ರೆಸ್ ನ ಫಾಲೋ ಮಾಡ್ಕೊಂಡು ಆ ಗೇಮ್ ಹಾಲ್ ಗೆ ಹೋಗ್ತಾ ಇರ್ತಾರೆ. ಈಗ ಒಳಗಡೆ ಹೋಗಿ ನೋಡಿದ್ರೆ ಫುಲ್ ರೌಂಡ್ ಆಗಿ ಚೇರ್ಸ್ ಹಾಕಿರ್ತಾರೆ, ಸೆಂಟ್ರಲ್ಲಿ ಒಂದು ಗಿಫ್ಟ್ ಬಾಕ್ಸ್ ನ ಇಟ್ಟಿರ್ತಾರೆ. ಏನಪ್ಪಾ ಈ ತರ ಇಟ್ಟಿದ್ದಾರೆ ಸೆಟಪ್ ಅಂತ ಇವರೆಲ್ಲ ನೋಡ್ತಾ ಇರ್ತಾರೆ. ಆಗ ಅನೌನ್ಸ್ಮೆಂಟ್ ಬರುತ್ತೆ, ನಿಮ್ಗೆ ಯಾವ ಚೇರ್ ಬೇಕೋ ಆ ಚೇರ್ ನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಕೂತ್ಕೊಳ್ಳಿ ಅಂತ. ಎಲ್ಲರೂ ಹೋಗಿ ಕೂತ್ಕೊಳ್ತಾರೆ. ಈಗ ಗೇಮ್ ನ ರೂಲ್ಸ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಗೇಮ್ ನ ಹೆಸರು ಸರ್ಕಲ್ ಆಫ್ ಟ್ರಸ್ಟ್ ಅಂತ. ಈ ಗೇಮ್ ಅಲ್ಲಿ ಟೋಟಲ್ 6 ಮೆಂಬರ್ಸ್ ಎಲಿಮಿನೇಟ್ ಆಗ್ತಾರೆ. ನಿಮ್ಮೆಲ್ಲರಿಗೂ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟಿರ್ತಾರೆ. ನಿಮ್ಮ ಶೋಲ್ಡರ್ ಮೇಲೆ ಟ್ಯಾಪ್ ಮಾಡ್ತೀವಿ, ಯಾರ್ ಶೋಲ್ಡರ್ ಮೇಲೆ ಟ್ಯಾಪ್ ಮಾಡ್ತೀವೋ ಅವರು ಬಟ್ಟೆನ ತೆಗೆದ್ಬಿಟ್ಟು ಆ ಗಿಫ್ಟ್ ಬಾಕ್ಸ್ ನ ತಗೊಂಡೋಗಿ ನೀವ್ ಯಾರನ್ನ ಎಲಿಮಿನೇಟ್ ಆಗ್ಬೇಕು ಅಂತ ಅನ್ಕೊಂಡಿದೀರೋ ಅವ್ರ ಡೆಸ್ಕ್ ಮೇಲೆ ಇಟ್ಬಿಟ್ಟು ಬರ್ಬೇಕು. ನೀವ್ ಹಂಗ ಇಟ್ಟಿದ ತಕ್ಷಣ ಅವ್ರು ಎಲಿಮಿನೇಟ್ ಆಗೋದಿಲ್ಲ. ಅವರು ಆ ಕಣ್ಣಿಗೆ ಹಾಕೊಂಡಿರೋ ಬಟ್ಟೆನ ತೆಗೆದು ಯಾರು ಇವ್ರ ಟೇಬಲ್ ಮೇಲೆ ಇಟ್ಟಿದ್ದಾರೆ ಅಂತ ಕರೆಕ್ಟ್ ಆಗಿ ಗೆಸ್ ಮಾಡ್ಬಿಟ್ರೆ ಯಾರ ಈ ಟೇಬಲ್ ಮೇಲೆ ಗಿಫ್ಟ್ ನ ಇಟ್ರೋ ಅವ್ರು ಎಲಿಮಿನೇಟ್ ಆಗ್ಬಿಡ್ತಾರೆ, ಇವ್ರು ಸೇಫ್ ಆಗ್ಬಿಡ್ತಾರೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಎಲ್ಲರಿಗೂ ಶಾಕು. ಇದಕ್ಕಿಂತ ಮೋಸವಾದ ಗೇಮ್ ಇನ್ನೊಂದ್ ಇರಲ್ಲ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಈಗ ಗೇಮ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಬಟ್ಟೆನ ಕಟ್ಕೊಳ್ಳಿ ಅಂತ ಹೇಳ್ತಾರೆ. ಎಲ್ಲರೂ ಕಟ್ಕೊಂಡು ರೆಡಿಯಾಗಿ ಕೂತಿರ್ತಾರೆ. ಈ ಕಡೆ ಪಿಂಕ್ ಕಲರ್ ಡ್ರೆಸ್ ಅವರು ಈ ಕಡೆ ಆ ಕಡೆ ಓಡಾಡ್ತಾ ಇರ್ತಾರೆ. ಅದ್ರಲ್ಲಿ ಫಸ್ಟ್ ಯಾರನ್ನ ಟ್ಯಾಪ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಅದ್ರ ಪ್ರಕಾರ ನಂಬರ್ ನ
ತೋರಿಸ್ತಾರೆ, ಅದು ನಂಬರ್ 287. ಆ ಪಿಂಕ್ ಕಲರ್ ಡ್ರೆಸ್ ಹಾಕೊಂಡಿರೋರು ಈ ಕಡೆ ಓಡಾಡ್ತಾ ಇರೋದ್ರಿಂದ ಎಲ್ಲರಿಗೂ ಸ್ವಲ್ಪ ಕನ್ಫ್ಯೂಷನ್ ಆಗೇ ಆಗುತ್ತೆ. ಈಗ ಅವ್ರು ಹೋಗ್ಬಿಟ್ಟು 287 ಗೆ ಟ್ಯಾಪ್ ಮಾಡ್ತಾರೆ. ಅವ್ರ ಕಣ್ಗೆ ಹಾಕೊಂಡಿರೋ ಬಟ್ಟೆನ ಬಿಚ್ಬಿಟ್ಟು ಹೋಗಿ ಗಿಫ್ಟ್ ಬಾಕ್ಸ್ ನ ಎತ್ಕೊಳ್ತಾರೆ. ಯಾರ ಹತ್ರ ಇಡೋದು ಅಂತ ಒಂದು ಕನ್ಫ್ಯೂಷನ್ ಇರುತ್ತೆ. ಅದೇ ಕರೆಕ್ಟ್ ಆಗಿ ಎತ್ಕೊಂಡೋಗಿ ನಂಬರ್ 418 ಹತ್ರ ಇಡ್ತಾರೆ. ಅವ್ನು ಯಮ್ಮನ್ನ ತುಂಬಾ ನಂಬಿದ್ದ, ಬಟ್ ಈ ಲೇಡಿ ಏನಕ್ಕೆ ಹಿಂಗ್ ಮಾಡಿದ್ರು ಅಂತ ಗೊತ್ತಿಲ್ಲ. ಆ ಬಾಕ್ಸ್ ನ ಎತ್ಕೊಂಡೋಗಿ ನಂಬರ್ 418 ಹತ್ರ ಇಟ್ಬಿಟ್ಟು ಬರ್ತಾರೆ. ಈಗ ಮತ್ತೆ ನಾರ್ಮಲ್ ಆಗಿ ಹೆಂಗ್ ಕುತ್ಕೋಬೇಕು ಹಂಗ್ ಕುತ್ಕೊಂಡ್ಬಿಡ್ತಾರೆ. ಇವ್ರೇ ಗಿಫ್ಟ್ ಬಾಕ್ಸ್ ನ ಇಟ್ರು ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಈಗ ಎಲ್ರಿಗೂ ಕಣ್ಣು ಕಟ್ಟಿರೋ ಬಟ್ಟೆನ ತೆಗೆ ಕೇಳ್ತಾರೆ. ಎಲ್ಲರೂ ತೆಗೆದ್ಮೇಲೆ ಈಗ ಗಿಫ್ಟ್ ಬಾಕ್ಸ್ ನಂಬರ್ 418 ಹತ್ರ ಇರುತ್ತೆ. ಸೊ ಯಾರಂತ ಗೆಸ್ ಮಾಡಿ ಅಂತ ಅನೌನ್ಸ್ಮೆಂಟ್ ಬರುತ್ತೆ. ಈಗ ಇವನು ಎದ್ದೋಗಿ ಒಬ್ಬೊಬ್ರು ಮುಖಾಗಿ ನೋಡ್ತಾ ಇರ್ತಾನೆ, ಎಲ್ಲರ ಹತ್ರ ಮಾತಾಡ್ಕೊಂಡ್ ಬರ್ತಾನೆ. ಇವನ್ನ ಡಿಸ್ಟ್ರಾಕ್ಟ್ ಮಾಡೋ ಚಾನ್ಸಸ್ ಇರುತ್ತಲ್ವಾ. ಅವ್ನು ಕರೆಕ್ಟ್ ಆಗಿ 287 ಹತ್ರ ಹೋದಾಗ ಲೇಡಿ ಇವ್ನು ಏನಾದ್ರು ಹೇಳಕ್ ಮುಂಚೆನೆ ಅವಳೆ ಅಂದ್ಬಿಡ್ತಾಳೆ, ನಾನು ಅಂತ ನೀನ್ ಯೋಚನೆ ಮಾಡ್ತಾ ಇದೀಯಾ, ಹಂಗಿದ್ರೆ ಯಾರು ನಿನಗ್ ತೇಲಿ ತಲೆ ಬಚ್ಚೋದು ಅಂತ ಬೇರೆ ಕೇಳ್ತಾಳೆ. ಬಟ್ ಇವನು ಸ್ಟಾರ್ಟಿಂಗ್ ಹೇಳಿರ್ತಾನಲ್ಲ ನಾನು ಆ ಲೇಡಿನ ತುಂಬಾ ನಂಬ್ತೀನಿ ಅಂತ. ಸೊ ಅವ್ನ್ಗೆ 1% ಕೂಡ ಎಮ್ಮ ಮೇಲೆ ಡೌಟ್ ಇರೋದಿಲ್ಲ. ಹಂಗೆ ಎಲ್ಲಾರನು ಮಾತಾಡ್ಸ್ಕೊಂಡ್ ಬರ್ತಾಳೆ. ಅದ್ರಲ್ಲಿ ತಲೆಗೆ ಕಲರ್ ಮಾಡ್ಕೊಂಡಿರ್ತಾರಲ್ಲ ನಂಬರ್ 51, ಅವ್ರ ಮೇಲೆನೆ ಅವ್ನಿಗೆ ಡೌಟ್ ಬರೋದು. ಎಮ್ಮ ಸ್ವಲ್ಪ ನರ್ವಸ್ ಆಗಿ ಕೂತಿರ್ತಾಳೆ. ಸೊ ಅವಳೆ ಅಂತ ಹೇಳ್ಬಿಟ್ಟು ಅನೌನ್ಸ್ಮೆಂಟ್ ಹೇಳ್ಬಿಡ್ತಾಳೆ. ಇನ್ ಕೇಸ್ ಇವ್ನ್ ಕರೆಕ್ಟ್ ಆಗಿ ಹೇಳಿದ್ರೆ ತಾನೇ ವಿನ್ ಆಗೋದು, ಬಟ್ ಇವ್ನ್ ತಪ್ಪಾಗಿ ಹೇಳಿರ್ತಾನೆ. ಸೊ ಈಗ ಅವನೇ ಎಲಿಮಿನೇಟ್ ಆಗ್ಬಿಟ್ಟ. ಎಲ್ಲರಿಗೂ ಬೇಜಾರಾಗುತ್ತೆ, ಇಲ್ಲಿ ಯಾರನ್ನು ನಂಬಾರ್ದು ಅಂತ ಮಾತಾಡ್ಕೊಳ್ತಾ ಇರ್ತಾರೆ ಒಳಗಡೆನೆ. ಈಗ ಮತ್ತೆ ಸ್ಟಾರ್ಟ್ ಆಗುತ್ತೆ. ಈ ಸರ್ತಿ ನಂಬರ್ 355 ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅವಳಿಗೆ ಗಿಫ್ಟ್ ಬಾಕ್ಸ್ ನ ಯಾರ್ಗಿಡೋದು ಅಂತ ಕನ್ಫ್ಯೂಷನ್ ಇರ್ತಾಳೆ. ಬಟ್ ಕರೆಕ್ಟ್ ಆಗಿ ಎತ್ಕೊಂಡು ಹೋಗಿ ನಂಬರ್ 19 ಹತ್ರ ಇಡ್ತಾಳೆ. ಸೊ ಅವಳನ್ನ ಗೆಸ್ ಮಾಡಲ್ಲ ಅಂತ ಅನ್ಕೊಂತೀನಿ ಅಂತ ಹೇಳ್ಬಿಟ್ಟು ಅವಳು ಹೋಗಿ ಸೈಲೆಂಟ್ ಆಗಿ ಕೂತ್ಕೊಬಿಡ್ತಾಳೆ. ಇವಳ ಹತ್ರ ಇರ್ತಲ್ಲ ಗಿಫ್ಟ್ ಬಾಕ್ಸ್. ಸೊ ಇವಳು ಸೆಲೆಕ್ಟ್ ಮಾಡ್ಬೇಕು ಯಾರು ಇಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ಅವಳು ಎಲ್ಲಾರನು ನೋಡ್ಕೊಂಡ್ ಬರ್ತಾಳೆ. ಅದ್ರಲ್ಲೂ ನಂಬರ್ 355 ನ ನೋಡಿದ್ಮೇಲೆ ಅವಳಿಗೆ ಸ್ವಲ್ಪನೂ ಡೌಟ್ ಬರಲ್ಲ. ನಾನು ನಿನ್ನ ಟ್ರಸ್ಟ್ ಮಾಡ್ತೀನಿ ಅಂತಾನೆ ಹೇಳ್ಕೊಂಡು ಹೋಗ್ತಾ ಇರ್ತಾಳೆ. ಅವಳು ನಂಬರ್ 451 ನ ಸೆಲೆಕ್ಟ್ ಮಾಡ್ತಾಳೆ. ಅವನೇ ನನಗೆ ಗಿಫ್ಟ್ ಬಾಕ್ಸ್ ಇಟ್ಟಿರೋದು ಅಂತ. ಬಟ್ ಅದು ತಪ್ಪು. ಸೊ ನಂಬರ್ 19 ಎಲಿಮಿನೇಟ್ ಆಗ್ಬಿಡ್ತಾಳೆ. ಈಗ ಮತ್ತೆ ರೌಂಡ್ ಸ್ಟಾರ್ಟ್ ಆಗುತ್ತೆ. ನಂಬರ್ 429 ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಈಗ ಅವ್ನು ಕಣ್ಣಿಗೆ ಕಟ್ಟಿರೋ ಬಟ್ಟೆನ ತೆಗೆದ್ಬಿಟ್ಟು ಆ ಗಿಫ್ಟ್ ಬಾಕ್ಸ್ ನ ತಗೊಂಡೋಗಿ ನಂಬರ್ 287 ಹತ್ರ ಇಡ್ತಾನೆ. ಅದಕ್ಕೆ ಅವ್ನು ಹೇಳ್ತಾನೆ, ಈ ಲೇಡಿ ಮೇಲೆ ನನ್ಗೆ ಯಾವತ್ತೂ ನಂಬಿಕೆ ಇಲ್ಲ. ಇವರು ತುಂಬಾನೇ ಸೆಲ್ಫಿಶ್ ಆಗಿ ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ಆಡ್ತಾರೆ. ಅದ್ ನನಗೆ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಸೆಲೆಕ್ಟ್ ಮಾಡ್ತೀನಿ ಅಂತ ಗಿಫ್ಟ್ ಬಾಕ್ಸ್ ನ ಇಟ್ಬಿಟ್ಟು ಬರ್ತಾನೆ. ಈಗ ಎಲ್ಲರೂ ಬಟ್ಟೆಗಳು ತೆಗಿತಾರೆ. ಈಗ ಗಿಫ್ಟ್ ಬಾಕ್ಸ್ ಆಯ್ ಮಾತ್ರ ಇರುತ್ತಲ್ಲ. ಈಗ ಅವ್ರು ಗೆಸ್ ಮಾಡ್ಬೇಕು ಯಾರು ಅಂತ. ಅವ್ರ ಮನ್ಸಲ್ಲಿ ಹೇಳ್ಕೊಂಡೇ ಹೋಗ್ತಾ ಇರ್ತಾರೆ. ಅವ್ರು ನೋಡೋ ನೋಟ, ಅವ್ರು ಕೂತ್ಕೊಳ್ಳೋ ಸ್ಟೈಲು ಅದೆಲ್ಲ ನೋಡಿದ್ರೇನೆ ಸಾಕು ನನ್ನ ಕರೆಕ್ಟ್ ಆಗಿ ಗೆಸ್ ಮಾಡ್ತೀನಿ ಅಂತ ಹೇಳ್ಕೊಂಡೆ ಎಲ್ಲರ ಕಡೆ ಒಂದ್ ರೌಂಡ್ ಹೋಗಿ ಬರ್ತಾಳೆ. ಈಗ ಬಂದ್ ಸೆಂಟರ್ ಅಲ್ಲಿ ನಿಂತ್ಕೊಂಡು ಎಮ್ಮನ್ ಪವರ್ ಚೆನ್ನಾಗೆ ವರ್ಕ್ ಆಗುತ್ತೆ ಅಂತ ಕಾಣಿಸುತ್ತೆ. ಕರೆಕ್ಟ್ ಆಗಿ ನಂಬರ್ 429 ಅಂತ ಹೇಳ್ಬಿಡ್ತಾಳೆ. ಸೊ ಈಗ ನಂಬರ್ 429 ಎಲಿಮಿನೇಟ್ ಆಗ್ಬಿಟ್ಟ. ಇದನ್ನ ನೋಡಿ ಅಲ್ಲಿರೋರ್ಗೆಲ್ಲ ಶಾಕ್ ಆಗುತ್ತೆ. ಅದಕ್ಕೆ ಹೇಳೋದು ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತ. ಎಮ್ಮ ನೋಡಕ್ ಹಿಂಗಿದ್ದಾಳೆ ಅಂತ ಹೇಳ್ಬಿಟ್ಟು ಎಲ್ರು ಇವ್ರನ್ನ ಸ್ವಲ್ಪ ಕಡಿಮೆ ಅಂತ ಹೇಳ್ಬಿಟ್ಟು ಅನ್ಕೊಂಡ್ಬಿಡ್ತಾರೆ. ಬಟ್ ಇವರು ಕರೆಕ್ಟ್ ಆಗಿ ಗೆಸ್ ಮಾಡಿ ಎಲಿಮಿನೇಟ್ ಮಾಡ್ಬಿಟ್ರು. ಈಗ ನೆಕ್ಸ್ಟ್ ಮತ್ತೆ ರೌಂಡ್ ಸ್ಟಾರ್ಟ್ ಆಗುತ್ತೆ. ನಂಬರ್ 51 ನ ಟ್ಯಾಪ್ ಮಾಡ್ತಾರೆ. ಈಗ ಅವ್ರು ಹೋಗಿ ಗಿಫ್ಟ್ ಬಾಕ್ಸ್ ನ ಎತ್ಕೊಳ್ತಾರೆ. ಯಾರನ್ನ ಚೂಸ್ ಮಾಡೋದು ತುಂಬಾನೇ ಹಾರ್ಡ್ ಆಗಿದೆ ಅಂತ ಹೇಳ್ಬಿಟ್ಟು ಅದನ್ನ ಎತ್ಕೊಂಡೋಗಿ ನಂಬರ್ 451 ಹತ್ರ ಇಡ್ತಾರೆ. ಅಂದ್ರೆ ಫಿಲ್ ಹತ್ರ ಇಡ್ತಾರೆ. ಈಗ ಎಲ್ರೋರ್ ಕಣ್ಣು ಕಟ್ಟಿರೋ ಬಟ್ಟೆನ ತೆಗಿತಾರೆ. ಈಗ ನಂಬರ್ 451 ಯಾರಂತ ಹೇಳಿ ಗೆಸ್ ಮಾಡ್ಬೇಕು. ಅವನು ನೋಡ್ಕೊಂಡ್ ಬರ್ತಾನೆ. ಅದ್ರಲ್ಲಿ ಈಗ 51 ಹತ್ರ ಹೇಳ್ತಾನೆ, ಸ್ಟಾರ್ಟಿಂಗ್ ಇಂದ ನಾನ್ ನಿಮ್ ಹತ್ರ ಅಷ್ಟಾಗಿ ಮಾತಾಡ್ಲೇ ಇಲ್ಲ, ಅದು ನನ್ ತಪ್ಪೆ, ನಾನೇ ನಿಮ್ ಹತ್ರ ಬಂದ್ ಮಾತಾಡ್ಬೇಕಾಗಿತ್ತು. ಬಟ್ ಇಟ್ಸ್ ಓಕೆ, ನನ್ ನಿಮ್ ಮೇಲೆ ಡೌಟ್ ಇದೆ ಅಂತ ಹೇಳ್ತಾನಷ್ಟೇ. ಆಮೇಲೆ ಹಂಗೆ ಆಶ್ಲೆ ಹತ್ರ ಹೋಗಿ ಮಾತಾಡ್ತಾನೆ. ಅಂದ್ರೆ ನಂಬರ್ 278 ಹತ್ರ ನೀನಲ್ಲ ಅಂತ ನನಗ್ ಗೊತ್ತು, ನೀನ್ ತುಂಬಾ ಒಳ್ಳೆಯವಳು ಅಂತ ಹೇಳ್ತಾನೆ. ಈಗ ಅವ್ನ್ ಡಿಸಿಷನ್ ತಗೋಬೇಕಲ್ವಾ, ಅದಕ್ಕೊಂದ್ ಕರೆಕ್ಟ್ ಆಗಿ ನಂಬರ್ 51 ಅಂತ ಹೇಳ್ಬಿಡ್ತಾನೆ. ಸೊ ಈಗ ನಂಬರ್ 51 ಎಲಿಮಿನೇಟ್ ಆಗೋದ್ರು. ಈಗ ಇನ್ನಿಬ್ರು ಎಲಿಮಿನೇಟ್ ಆಗ್ಬೇಕಷ್ಟೇ ಈ ಗೇಮ್ ಅಲ್ಲಿ. ಸೊ ಮತ್ತೆ ರೌಂಡ್ ಸ್ಟಾರ್ಟ್ ಆಗುತ್ತೆ. ನಂಬರ್ 278 ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಹೋಗಿ ಅವಳು ಭುಜದ ಮೇಲೆ ಕೂಡ ಟ್ಯಾಪ್ ಮಾಡ್ತಾರೆ. ಈಗ ಅವಳಿಗೆ ತುಂಬಾನೇ ಭಯ ಆಗ್ತಿದೆ, ನಾನು ಯಾರನ್ನ ಸೆಲೆಕ್ಟ್ ಮಾಡೋದು ಅಂತ ಹೇಳಿ. ಸೊ ಅವಳು ಹೋಗಿ ಗಿಫ್ಟ್ ಬಾಕ್ಸ್ ನ ಎತ್ಕೊಂಡು ನಾನೇನಾದ್ರೂ ನಂಬರ್ 287 ಟೇಬಲ್ ಮೇಲೆ ಇಟ್ಟಿರೋದು ನಾನೇ ಅಂತ ಕರೆಕ್ಟ್ ಆಗಿ ಗೆಸ್ ಮಾಡ್ಬಿಡ್ತಾರೆ. ಒನ್ ಟೈಮೇ ನನಗ್ ಚಾನ್ಸ್ ಸಿಗೋದು. ಸೊ ನಾನು ನಂಬರ್ 451 ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಅವನನ್ನ ಸೆಲೆಕ್ಟ್ ಮಾಡಿ ಅವನ ಹತ್ರ ಗಿಫ್ಟ್ ಬಾಕ್ಸ್ ನ ಇಟ್ಬಿಟ್ಟು ಬರ್ತಾಳೆ. ಈಗ ಎಲ್ರು ಅವ್ರ ಕಣ್ಣು ಕಟ್ಟಿರೋ ಬಟ್ಟೆನ ತೆಗಿತಾರೆ. ಈಗ ಇವನಿಗೆ ಮತ್ತೆ ಇನ್ನೊಂದ್ ಶಾಕು, ಮತ್ತೆ ನನ್ನನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನನ್ ಮೇಲೆ ಇಷ್ಟು ಕೋಪ ಇದೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲರನ್ನು ಮಾತಾಡ್ಸ್ಕೊಂಡ್ ಬರ್ತಾನೆ. ಅದರಲ್ಲೂ ಸ್ಯಾಮ್ ನ ನೋಡಿ ಹೇಳ್ತಾನೆ, ಇದಕ್ಕೂ ಮುಂಚೆ ನಾವು ಚೆನ್ನಾಗಿ ಮಾತಾಡ್ತಾ ಇದ್ವಿ ಫ್ರೆಂಡ್ಸ್ ತರ, ಬಟ್ ನನಗೆ ನಿನ್ ಮೇಲೂ ನಂಬಿಕೆ ಬರ್ತಾ ಇಲ್ಲ ಅಂತ ಹೇಳ್ತಾನೆ. ಈಗ ನಂಬರ್ 287 ಹತ್ರ ಹೇಳ್ತಾನೆ, ನೀವ್ ತುಂಬಾ ಸ್ಮಾರ್ಟ್, ನನಗೆ ಗೊತ್ತಿರೋ ಪ್ರಕಾರ ನೀವಲ್ಲ ಅಂತ ಹೇಳ್ತಾನೆ. ಅದ್ರಲ್ಲಿ ಈಗ ಬಂದು ಸೆಂಟ್ರಲ್ ನಿಂತ್ಕೊಂಡು ಹೇಳ್ತಾನೆ, ನಾನು ಇವ್ರು ತುಂಬಾ ಒಳ್ಳೆಯವರು, ಇವ್ರ ಈ ತರ ಡಿಸಿಷನ್ ತಗೊಳಲ್ಲ ಅಂತ ಅನ್ಕೊಂಡಿದ್ದೆ, ಬಟ್ ಇವ್ರ ಹೆಂಗ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ ಡಿಸಿಷನ್ ನಂಬರ್ 278 ಅಂತ ಕರೆಕ್ಟ್ ಆಗಿ ಗೆಸ್ ಮಾಡ್ತಾನೆ. ಸಖತ್ ಶಾಪ್ ಅಲ್ವಾ, ಮುಖ ನೋಡಿದ ತಕ್ಷಣ ಹೇಳ್ಬಿಟ್ಟ ಅಂತ ಕಾಣಿಸುತ್ತೆ. ಈಗ ನಂಬರ್ 278 ಎಲಿಮಿನೇಟ್. ನಾನು ಇವಳು ಯಾವಾಗ ಎಲಿಮಿನೇಟ್ ಆಗ್ತಾಳು ಅಂತ ಕಾಯ್ತಾ ಇದ್ದೆ. ಈಗ ಎಲಿಮಿನೇಟ್ ಆಗ್ಬಿಟ್ಲು. ಈಗ ತಾನೇ ನಂಬರ್ 451 ಗೆ ಪ್ರಾಣ ಬಂದಿರೋ ತರ ಇದೆ. ಈಗ ನೆಟ್ಟುಸುರ್ ಬಿಡ್ತಾ ಇರ್ತಾನೆ. ಎಲ್ಲರಿಗೂ ತುಂಬಾ ಭಯ ಆಗ್ತಾ ಇರುತ್ತೆ, ಯಾಕಂದ್ರೆ ಇನ್ನೊಬ್ರು ಎಲಿಮಿನೇಟ್ ಆಗ್ಬೇಕಷ್ಟೇ. ಯಾರನ್ನ ಸೆಲೆಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಈಗ ಲಾಸ್ಟ್ ಅಂಡ್ ಫೈನಲ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಈ ಪಿಂಕ್ ಕಲರ್ ಡ್ರೆಸ್ ಅವ್ರು ಯಾವ ನಂಬರ್ ತೋರಿಸಿದ್ರು ಅಂತಾನು ತೋರ್ಸಲ್ಲ, ಯಾರ ಮೇಲೆ ಹೋಗಿ ಟ್ಯಾಪ್ ಮಾಡಿದ್ರು ಅಂತ ಕೂಡ ತೋರ್ಸಲ್ಲ. ಈಗ ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆ ಅವ್ರ ಟೇಬಲ್ ಮೇಲೆ ಬಾಕ್ಸ್ ಇದೆ, ಬೇರೆ ಯಾರ ಟೇಬಲ್ ಮೇಲೆನೋ ಅಲ್ಲ, ನಂಬರ್ 355 ಟೇಬಲ್ ಮೇಲೆ ಯಾರು ಇಟ್ರು ಅಂತಾನು ಗೊತ್ತಿಲ್ಲ. ಇದು ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ. ಈಗ ಅವಳೆದ್ದು ಯಾರು ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಕಂಡಿಡಿಬೇಕು. ಇವಳಿಗೆ ಯಾರ ಮೇಲೆನೋ ಡೌಟ್ ಬರ್ತಾ ಇಲ್ಲ, ನಾನು ಎಲ್ಲರನ್ನೂ ನಂಬ್ತೀನಿ ಅಂತಾನೆ ಹೇಳ್ತಾ ಇರ್ತಾಳೆ. ಆದ್ರೆ ಫೈನಲ್ ಆಗಿ ಒಂದು ಡಿಸಿಷನ್ ತಗೊಳ್ಳೇಬೇಕಲ್ವಾ. ಸೊ ಅವಳು ನಂಬರ್ 287 ಅಂತ ಹೇಳ್ತಾಳೆ. ಈಗ ಆಯಮ್ಮನು ಬಂದ್ ನಿಂತ್ಕೊಳ್ತಾಳೆ. ಈಗ ಫೈನಲ್ ಆಗಿ ಎಲಿಮಿನೇಟ್ ಆಗೋ
ಆಗ್ಬೋದು ನಂಬರ್ 355 ಅಂತ ಅನೌನ್ಸ್ ಮಾಡ್ಬಿಡ್ತಾರೆ. ಸೊ ಎಲ್ಲರೂ ಬಾಯ್ ಹೇಳಿ ಅವಳನ್ನ ಕಳಿಸ್ಬಿಡ್ತಾರೆ. ಆ ಟೇಬಲ್ ಮೇಲೆ ಗಿಫ್ಟ್ ಇಟ್ಟಿದ್ದು ಬೇರೆ ಯಾರು ಅಲ್ಲ, ನಂಬರ್ 451. ಯಾಕಂದ್ರೆ ಸ್ಯಾಮ್ ನನ್ಗೆ ತುಂಬಾನೇ ಗುಡ್ ಫ್ರೆಂಡ್, ಮತ್ತೆ ನಂಬರ್ 287 ಕೂಡ ತುಂಬಾನೇ ಕಷ್ಟಪಟ್ಟಿದ್ದಾರೆ ಅಂತ ಗೊತ್ತಾಯ್ತು. ಅವ್ರಿಷ್ಟು ದೂರ ಮಾಡಿರೋದೇ ಒಂದು ಗ್ರೇಟ್ ಅಂತ ಹೇಳ್ಬೋದು. ಸೊ ನನಗೆ ಯಾರನ್ನ ಸೆಲೆಕ್ಟ್ ಮಾಡೋದು ಅಂತ ಗೊತ್ತಿಲ್ಲದೆ ನಾನ್ ನಂಬರ್ 355 ನ ಸೆಲೆಕ್ಟ್ ಮಾಡ್ಕೊಂಡೆ. ನನಗೆ ಈಗ ತುಂಬಾ ಗಿಲ್ಟ್ ಆಗ್ತಿದೆ ಅಂತ ಹೇಳ್ತಾ ಇರ್ತಾನೆ. ಈಗ ಈ 3 ಜನನೇ ಫೈನಲ್ ಆಗಿರೋ 3 ಪಾರ್ಟಿಸಿಪೆಂಟ್ಸ್. ಇವ್ರು ಈಗ ಅವ್ರ ಹಾಲ್ಗೆ ರಿಟರ್ನ್ ಆಗ್ತಾರೆ. ನೋಡಿದ್ರೆ ಇಷ್ಟೊಂದ್ ಬೆಡ್ ಇತ್ತಲ್ಲ, ಈಗ ಮತ್ತೆ ಇನ್ನಷ್ಟು ಕಡಿಮೆ ಆಗಿ ಬರೀ 3 ಬೆಡ್ ಮಾತ್ರ ಇಟ್ಟಿರ್ತಾರೆ. ಈಗ ಇಲ್ಲಿ 3 ಜನ ಮಾತಾಡ್ಕೊಳ್ತಾ ಇರ್ತಾರೆ. ನಂಬರ್ 287 ನ ಕೇಳ್ತಾನೆ ಸ್ಯಾಮು, ನಿನ್ಗೆ ಎಷ್ಟು ರೌಂಡ್ ಸಿಕ್ತು, ನೀನ್ ಯಾರ್ ಟೇಬಲ್ ಮೇಲೆ ಇಟ್ಟೆ ಗಿಫ್ಟ್ ಅಂತ. ಅದಕ್ಕೆ ಅವರು ನನ್ಗೆ ಒಂದೇ ರೌಂಡೇ ಸಿಕ್ಕಿದ್ದು, ನಾನ್ ಅದನ್ನ ಯಾರ ಮೇಲೆ ಇಟ್ಟೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ಅಮ್ಯಾಂಡಾ ಅಂತ ಸುಳ್ಳು ಹೇಳ್ತಾಳೆ. ಯಾಕಂದ್ರೆ ನಂಬರ್ 418 ಯಮ್ಮನ ತುಂಬಾ ನಂಬಿದ್ದ, ಯಮ್ಮ ಮಾಡಿರಲ್ಲ ಅಂತ. ಬಟ್ ಯಮ್ಮನ್ ಅಲ್ವಾ ಮಾಡಿದ್ದು, ಅದನ್ನ ಹೇಳಿದ್ರೆ ಇನ್ನೆಲ್ಲಿ ಇವ್ರಿಬ್ರು ಯಮ್ಮನ್ ಟಾರ್ಗೆಟ್ ಮಾಡ್ತಾರ ಅಂತ. ಬಟ್ ಇನ್ನೂ ಇತರ ಯೋಚನೆ ಮಾಡೋದ್ ತಪ್ಪಲ್ವಾ. ಫೈನಲ್ ಲಾಸ್ಟ್ ಗೆ ಬಂದ್ಬಿಡ್ತು, ಇನ್ ಯಾರಾದ್ರೂ ಒಬ್ರೇ ವಿನ್ ಆಗಕ್ಕಾಗೋದು. ಈಗ ಇನ್ನೊಂದು ಅಲಾರ್ಮ್ ಸೌಂಡ್ ಕೇಳಿಸುತ್ತೆ. ಪಿಂಕ್ ಕಲರ್ ಡ್ರೆಸ್ ಅವರೆಲ್ಲ ಒಳಗಡೆ ಬಂದು ಟೋಟಲ್ 9 ಪ್ಲೇಯರ್ಸ್ ಇದ್ರು. ಈಗ 6 ಪ್ಲೇಯರ್ಸ್ ಎಲಿಮಿನೇಟ್ ಆದ್ರಲ್ವಾ. ಸೊ ಆ 6 ಪ್ಲೇಯರ್ ಆಗಿರೋ ಅಮೌಂಟ್ ನ ಕೂಡ ಬಾಕ್ಸ್ ಗೆ ಹಾಕ್ಬಿಟ್ಟು ಈಗ ಉಳ್ದಿರೋದ್ ನೀವು 3 ಜನನೇ. ನಿಮ್ 3 ಜನಕ್ಕೆ ಇನ್ನೊಂದು ಕಾಂಪಿಟೇಷನ್ ಇದೆ ಅಂತ ಮಾತ್ರ ಹೇಳ್ತಾರೆ. ಜೊತೆಗೆ ಅವ್ರ 3 ಜನಕ್ಕೂ ಒಂದು ಗಿಫ್ಟ್ ಬಾಕ್ಸ್ ನ ತಂದ್ಕೊಡ್ತಾರೆ. ಅದ್ರಲ್ಲಿ ಅವ್ರಿಗೆ ಮೋಸ್ಟ್ಲಿ ಬಟ್ಟೆ ಇದೆ ಅಂತ ಕಾಣಿಸುತ್ತೆ. ಅವರ ಬಟ್ಟೆನ ತಗೊಂಡು ಇನ್ನೊಂದು ಹಾಲ್ ಗೆ ಕರ್ಕೊಂಡು ಹೋಗ್ತಾರೆ. ಆ ಹಾಲ್ ಅಲ್ಲಿ ಏನ್ ಗೇಮ್ ಕಂಡಕ್ಟ್ ಮಾಡಿದ್ರು ಅಂತ ಗೊತ್ತಿಲ್ಲ. ಅಲ್ಲಿ 3 ಪ್ಲೇಯರ್ ಅಂತ ತೋರಿಸ್ತಾರೆ ಅಷ್ಟೇ. ಅದ್ರಲ್ಲಿ ಒಬ್ರು ಎಲಿಮಿನೇಟ್ ಆದ್ರು. ಈಗ ಇನ್ನೊಂದು ಗೇಮ್ ನ ತೋರಿಸ್ತಾರೆ, ಅಲ್ಲಿ ಇನ್ನೊಬ್ರು ಎಲಿಮಿನೇಟ್ ಆದ್ರು. ಇಲ್ಲಿವರೆಗುನೇ ತೋರಿಸಿದ್ರು. ಲಾಸ್ಟ್ ಫೈನಲ್ ಅಲ್ಲಿ ಯಾರು ವಿನ್ ಆಗಿದ್ದು ಅಂತ ಅವ್ರ ಹೆಸರನ್ನ ಹೇಳಲೇ ಇಲ್ಲ. ಫೈನಲ್ ಆಗಿ 3 ಜನ ಫೋಟೋ ಮಾತ್ರ ಹಾಕ್ಬಿಟ್ಟು ಯು ವಿನ್ ದ ಲಾಸ್ಟ್ ಗೇಮ್ ಅಂತ ಹೇಳಿದ್ರು. ಬಟ್ ಈ 3 ಜನದಲ್ಲಿ ಯಾರಂತ ಅವ್ರ ಹೆಸರನ್ನ ಹೇಳಿಲ್ಲ. ಮೋಸ್ಟ್ಲಿ ಇದಕ್ಕಿಂತ ಸಪರೇಟ್ ಆಗಿ ಏನಾದ್ರು ರಿಲೀಸ್ ಮಾಡ್ತಾರ ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ನಮ್ಗೇನು ನ್ಯೂಸ್ ಇಲ್ಲ. ಸೊ ಫೈನಲ್ ಗೇಮ್ ಅಂತ ಒಂದು ಕಂಡಕ್ಟ್ ಮಾಡಿದ್ರೆ ಅದ್ರಲ್ಲಿ ಯಾರು ವಿನ್ ಆಗ್ತಾರೆ ಅಂತ ವೇಟ್ ಮಾಡಿ ನೋಡ್ಬೇಕಂತ ಕಾಣಿಸುತ್ತೆ. ಇಲ್ಲಿಗೆ ಎಪಿಸೋಡ್ ನ ಮುಗಿಸ್ಬಿಟ್ರು. ಟೋಟಲ್ ಆಗಿ ಸೀಸನ್ ಮುಗಿತು ಅಂತ ಕಾಣಿಸುತ್ತೆ. ನೋಡೋಣ ಮುಂದಕ್ಕೆ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಇನ್ನು ಸ್ಕ್ವಿಡ್ ಗೇಮ್ ಮುಗೀತು, ಇನ್ನು ಉಳಿದಿರೋದು ಸ್ವೀಟ್ ಹೋಮ್ ಸೀಸನ್ 2. ಅದನ್ನ ಆದಷ್ಟು ಬೇಗ ನೋಡ್ ಮುಗಿಸ್ಬಿಡೋಣ. ನಾನು ಆದಷ್ಟು ಬೇಗ ಎಲ್ಲ ಎಪಿಸೋಡ್ಸ್ ನ ಕೂಡ ಅಪ್ಲೋಡ್ ಮಾಡ್ತೀನಿ. ಇದೇ ರೀತಿ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು.